ಬುರ್ಡೆ ಪ್ರಕರಣದಲ್ಲಿ ವಿದೇಶಿ ಹಣ ಬಳಕೆ ಆಗ್ತಾ ಇದೆಯಾ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಇದೇ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯನವರು ವಿದೇಶಿ ಹಣ ಬಳಕೆ ವಿಚಾರವಾಗಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಗೆ ಹಣ ಬಂದಿದೆ, ಬಿಜೆಪಿಗೆ ಹಣ ಎಲ್ಲಿಂದ ಬಂತು ಅನ್ನುವ ಪ್ರಶ್ನೆಯನ್ನ ಎತ್ತಿದ್ದಾರೆ. ಬಿಜೆಪಿಗೆ ಹಣ ಕೊಡ್ತಿರೋರು ಯಾರು ಅನ್ನೋದು ಮುಖ್ಯಮಂತ್ರಿಗಳ ಪ್ರಶ್ನೆಯಾಗಿತ್ತು. ಸಿಎಂ ಆರೋಪಕ್ಕೆ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಚೆನ್ನೈ ವಿದೇಶದಿಂದ ಹಣ ಹರಿದು ಬಂದಿದೆ ಅಂತ ರವಿ ಅವರು ಪ್ರತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ತನಿಖೆ ಆಗ್ಲಿ, ಎನ್ಐಎ ಕೂಡ ಈ ಒಂದು ಪ್ರಕರಣವನ್ನು ವಹಿಸಿಕೊಳ್ಳಿ, ಎನ್ಐಎಗೆ ಕೊಡಲಿ ಅಂತ ಆಗ್ರಹಿಸಲಾಗಿದ್ದು, ಎನ್ಐಎಗೆ ಈ ಪ್ರಕರಣವನ್ನು ವಹಿಸಲ್ಲ, ಎಸ್ಐಟಿ ಸೂಕ್ತವಾಗಿ ತನಿಖೆ ನಡೆಸ್ತಾ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯ ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಬರ್ತಾ ಇದೆ. ಆದರೆ ವಿದೇಶಿ ಫಂಡ್ ವಿಚಾರವಾಗಿ ಬಿಜೆಪಿಗರು ಏನು ಆರೋಪ ಮಾಡಿದ್ರು, ಇದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಪ್ರತಿಕ್ರಿಯೆಯನ್ನು ಕೊಡೋ ಮೂಲಕವಾಗಿ ಬಿಜೆಪಿಗೆ ವಿದೇಶಿ ಹಣ ಬಂದಿದೆ, ಇಲ್ದಿದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಎಲ್ಲಿಂದ ಹಣ ಬರುತ್ತೆ, ಎಲ್ಲಿಂದ ಯಾರು ಕೊಡ್ತಾ ಇದ್ದಾರೆ, ಇದಕ್ಕೆ ಬಿಜೆಪಿಗರು ಉತ್ತರ ಕೊಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ರಾಜ್ಯ ಮತ್ತು ಹೊರ ದೇಶದಿಂದ ದುಡ್ಡು ಬಂದಿದೆ ಈ ಪ್ರಕರಣಕ್ಕೆ, ಹಂಗಾಗಿ ಎನ್ಐಎ ಆಗಬೇಕು. ಇವ್ರಿಗೆ ದುಡ್ಡು ಬಂದಿದೆ ಬಿಜೆಪಿ ಅವ್ರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಇವ್ರಿಗೆ ಯಾರು ಕೊಡೋರು ಇವ್ರಿಗೆ? ರಾಜಕೀಯವಾಗಿ ಎಲ್ಲ ವಿಚಾರಗಳನ್ನು ರಾಜಕೀಯವಾಗಿ ಬಳಸಕ್ಕೆ ಹೋಗ್ಬಾರ್ದು. ರಾಜಕೀಯ ಮಾಡಲಿ, ವಿರೋಧ ಪಕ್ಷದವರು ಟೀಕೆ ಮಾಡಲಿ ಸರ್ಕಾರದ ಮೇಲೆ, ಎಲ್ಲಾನು ರಾಜಕೀಯಗೊಳಿಸಬಾರ್ದು. ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದರಲ್ಲಿ ಸತ್ಯ ಏನಿಲ್ಲ, ಅಸತ್ಯ ಇರ್ತಕ್ಕಂಥದ್ದು. ನೀವು ಮಾಡಿದ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ. ಈಗ ಅನುಮಾನ ಇದೆಯಪ್ಪ, ಚೆನ್ನೈಯಿಂದ ದುಡ್ಡು ಬಂದಿದೆ, ವಿದೇಶದಿಂದ ದುಡ್ಡು ಬಂದಿದೆ, ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಇದನ್ನ ಡೈರೆಕ್ಟ್ ಮಾಡಿದ್ದಾನೆ, ದೆಹಲಿ ಅವನ ಮನೇಲಿ ಕುತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿ. ಈ ಸುದ್ದಿ ಸತ್ಯವಾಗಿದ್ರೆ ಆ ಸತ್ಯವನ್ನು ನಿಮ್ಮ ಎಸ್ಐಟಿ ಬಯಲಿಗೆ ಇಳಿತಾ, ಅವಾಗ ನಿಮ್ ಕೈ ಕಟ್ಟಾಕತ್ತೆ. ನೀವು ರಾಜಕಾರಣ ಮಾಡ್ತೀರಿ, ಆಗ ನೀವು ರಾಜಕಾರಣ ಮಾಡಬಾರ್ದು ಅಂತ ಎನ್ಐಎ ಕೊಡಿ ಅಂತ ಹೇಳ್ತಾ ಇರೋದು. ನಿಮ್ ಪಾರ್ಟಿ ರಾಜಕಾರಣ ಮಾಡಬಾರ್ದಲ್ಲ, ಅದಕ್ಕೆ ಎನ್ಐಎ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಎನ್ಐಎ ಕೊಡತಕ್ಕಂತ ಅಗತ್ಯ ಇಲ್ಲ, SITಯನ್ನ ಮಾಡಿದ್ದೇವೆ, SIT ಕೆಲಸ ಮಾಡ್ತಾ ಇದೆ. ಹಾಗಾಗಿ SIT ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನ ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ, ನಾವು ಇನ್ನೊಂದು ಏಜೆನ್ಸಿ ಕೊಡಬೇಕು ಅನ್ನುವಾಗ ತನಿಖೆನಲ್ಲಿ ತಪ್ಪಿದ್ರೆ ಇನ್ನೊಂದು ಏಜೆನ್ಸಿ ಯೋಚನೆ ಮಾಡಬಹುದು. ಆ ತಪ್ಪು ಯಾವುದು SITಯಲ್ಲಿ ಯಾವುದೇ ಆಗಿಲ್ಲ.